ದೇವರಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಮೂಲಕವಾಗಿ ದೇವಕುಮಾರ ಯೇಸು ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ಪ್ರಿಯರೇ, ದೇವರ ಪರಿಶುದ್ಧ ವಾಕ್ಯವನ್ನು ಆಲಿಸಲು. ಪ್ರಿಯರೇ, ಇಂದು ನಮ್ಮ ಪವಿತ್ರ ವಾಕ್ಯ ಭಾಗದಿಂದ ಧ್ಯಾನಿಸಲಿರುವ ಅಂಶ ಎಲ್ಲವೂ ಪರಿಶುದ್ಧ ಆತ್ಮನಿಂದ ನಡೆಸಲ್ಪಡುತ್ತಿದೆ ಅನ್ನೋ ಅಂಶ. ಪ್ರಿಯರೇ, ಎಲ್ಲವೂ ದೇವರ ಪರಿಶುದ್ಧಾತ್ಮನಿಂದ ನಡೆಸಲ್ಪಡುತ್ತಿದೆ. ನಾವು ಪರಿಶುದ್ಧ ಸತ್ಯವೇದದಲ್ಲಿ ನೋಡುವುದಾದರೆ ದೇವರ ವಾಕ್ಯ ಭಾಗದಲ್ಲಿ ಜಕರ್ಯ ಪ್ರವಾದಿಯ ಗ್ರಂಥ 4ನೇ ಅಧ್ಯಾಯ 6ನೇ ವಾಕ್ಯ, ಜಕರ್ಯ ಚಾಪ್ಟರ್ 4 ವರ್ಸ್ 6th ವರ್ಡ್, ಅಲ್ಲಿ ಹೀಗಿದೆ ದೇವರ ಮಕ್ಕಳೇ. ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರ ಯೆಹೋವ ದೇವರ ನುಡಿ ಎಂಬ ಈ ಮಾತುಗಳನ್ನು ಯೆಹೋವನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆ ಎನ್ನುವ ದೇವರ ಶಕ್ತಿಯುತ ವಾಕ್ಯ. ಪ್ರಿಯರೇ, ಹೌದು ದೇವರ ಮಕ್ಕಳೇ, ದೇವರು ಹೇಳುತ್ತಿದ್ದಾನೆ ಜಕರ್ಯ ಪ್ರವಾದಿಗೆ ಜೆರುಬ್ಬಾಬೆಲನನ್ನು ಕುರಿತು, ಒಬ್ಬ ಭಕ್ತನನ್ನು ಕುರಿತು, ಆತನಿಗೆ ಜಯ ದೊರಕುವುದು ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಎಂದು ದೇವರು ನುಡಿತಿದ್ದಾನೆ. ಪ್ರಿಯರೇ, ನಾವು ಕೂಡ ದೇವರ ಮಾತುಗಳನ್ನು ಕೈಗೊಂಡು ನಡೆಯುವುದಾದರೆ, ಆತನಲ್ಲಿ ಮಹಾವಿಶ್ವಾಸ, ಪ್ರೀತಿ, ಭರವಸೆ, ವಿಧೇಯತೆ, ಪ್ರೀತಿಯಿಂದಿರುವುದಾದರೆ, ನಮಗೂ ಕೂಡ ದೇವ ತಂದೆಯು ಬಲ ಪರಾಕ್ರಮದಿಂದಲ್ಲ, ತನ್ನ ಪರಿಶುದ್ಧ ಆತ್ಮದಿಂದಲೇ ಜಯ ದಯಪಾಲಿಸುತ್ತಾನೆ ಎನ್ನುವ ದೇವರ ವಾಕ್ಯ ಸತ್ಯ. ಪ್ರಿಯರೇ, ಹೀಗೆ ಪ್ರಿಯರೇ, ನಮ್ಮ ಜೀವನದಲ್ಲಿ ಮುಂದೆ ನೋಡುವುದಾದರೆ ಎದುರಾಗಬಹುದಾದ ಉಪದ್ರವಗಳ ಹೊರತಾಗಿಯೂ ಗೆಲ್ಲಲು ಏನು ಬೇಕೋ ಅದನ್ನು ನೀವು ಹೊಂದಿದ್ದೀರಿ ದೇವರ ಆತ್ಮನ ಮೂಲಕ. ನೀವು ಅನಿಶ್ಚಿತ ಪರಿಸ್ಥಿತಿಯಲ್ಲಿರುವಾಗ ನಿಮ್ಮೊಳಗೆ ಯಾರೋ ಒಬ್ಬರು ದೈವಶಕ್ತಿ ವಾಸಿಸುತ್ತಿದ್ದಾರೆಂದು ಸಾಂತ್ವನಗೊಳಿಸಿರಿ. ಆತನೇ ಪರಿಶುದ್ಧ ಆತ್ಮನು. ಆತನು ಸೈತಾನ ಪಿಶಾಚಿಗಿಂತ ದೊಡ್ಡ ಆತನು, ಬಹು ಬಲಶಾಲಿಯಾಗಿದ್ದಾನೆ. ಆತನೇ ಪರಿಶುದ್ಧಾತ್ಮನು. ಜಗತ್ತು ಮತ್ತು ಈ ಪ್ರಪಂಚದ ಎಲ್ಲ ತೊಂದರೆಗಳನ್ನು, ಎಲ್ಲ ಸನ್ನಿವೇಶ ಆಗುಹೋಗುಗಳನ್ನು ಎದುರಿಸಲು ಆತನ ಮೂಲಕ ಶಕ್ತರಾಗಿದ್ದೀರಿ ಪ್ರಿಯರೇ. ಕಾರಣ ಆ ಪರಿಶುದ್ಧ ದೇವರಾತ್ಮನೇ ನಿಮ್ಮಲ್ಲಿ ವಾಸ ಮಾಡುತ್ತಿರುವುದರಿಂದ, ಯೇಸು ಕ್ರಿಸ್ತ ನಾಮದಲ್ಲಿ. ಹೌದು ದೇವರ ಮಕ್ಕಳೇ, ಯೋಹಾನನು ಆ ಒಂದು ಪತ್ರಿಕೆಯಲ್ಲಿ ಬರೆದಿದ್ದಾನೆ ಪ್ರಿಯರೇ. 1ನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯ, ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವ ಆತನಿಗಿಂತಲೂ ದುಷ್ಟನಿಗಿಂತಲೂ ನಿಮ್ಮಲ್ಲಿರುವ ದೇವರಾತ್ಮನ ಹೆಚ್ಚಿನವನಾಗಿರುವುದರಿಂದ ನೀನು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಆ ಶರೀರ ಇಚ್ಛೆ, ಕಣ್ಣಿನ ಇಚ್ಛೆ, ಬದುಕುಬಾಳಿನ ಡಂಬ, ಗರ್ವದಲ್ಲಿ ಸೈತಾನನ ಮರುಳಿಗೆ, ಬಲೆಗೆ ಒಳಗಾಗಿರುವ ಆ ಸೈತಾನನ ಏಜೆಂಟ್, ಆ ಜನರನ್ನು, ಆ ಹೊಟ್ಟೆಬಾಕರನ್ನು, ವಿಗ್ರಹಾರಾಧಕರನ್ನು, ಸೈತಾನನಿಂದ ಪ್ರೇರೇಪಿಸಲ್ಪಟ್ಟು ದೇವರಿಗೆ ವಿರುದ್ಧವಾದ ಎಲ್ಲ ಕಾರ್ಯಗಳನ್ನು ಮಾಡುವ ಸೈತಾನನ ಜನರನ್ನು ಜಯಿಸಿದ್ದೀರಿ, ಪ್ರವಾದಿಗಳನ್ನು. ಯೋಹಾನ ಹೀಗೆ ಹೇಳ್ತಿದ್ದಾನೆ ಪ್ರಿಯರೇ, ಜಾಗೃತರಾಗಿರಿ ಎಂದು. ಪರಿಶುದ್ಧಾತ್ಮನ ಬಗ್ಗೆ ಜಾಗೃತರಾಗಿರಿ. ಆತನ ಶಕ್ತಿ, ಮಹಿಮೆ, ಸೇವೆ ನಿಮ್ಮ ಜೀವನದಲ್ಲಿ ಇದೆ ಪ್ರಿಯರೇ. ಯೇಸುವಿನ ವಾಕ್ಯ ಮಾತು ಪ್ರೀತಿಸಿ ಕೈಗೊಂಡು ನಡೆಯುವಾಗ, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಹೌದು ದೇವರ ಮಕ್ಕಳೇ, ನಾವು ಪ್ರಾರ್ಥನೆಯಲ್ಲಿಯೂ ಸಹ ಪರಿಣಾಮಕಾರಿಯಾಗಿ ಪ್ರಾರ್ಥಿಸಲು ಪರಿಶುದ್ಧಾತ್ಮನನ್ನು ಅವಲಂಬಿಸಬೇಕು. ಕೆಲವು ಜನರು ಪ್ರಾರ್ಥಿಸುತ್ತಾರೆ, ಆದರೆ ಏನೂ ಆಗುವುದಿಲ್ಲ, ಏಕೆಂದರೆ ಅವರು ಆ ದೇವರ ಪರಿಶುದ್ಧಾತ್ಮನ ಸ್ಪರ್ಶ, ಅನುಭವ, ಸ್ವರ ಹೊಂದಿರುವುದಿಲ್ಲ, ಮುದ್ರೆ. ಕಾರಣ ಯೇಸು ತಾನೇ ಹೇಳಿದ್ದಾನೆ, ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಮಾತುಗಳನ್ನು ಕೈಗೊಂಡು ನಡೆಯುತ್ತೀರಿ, ಆಗ ನಾನು ತಂದೆ ದೇವರನ್ನು ನಿಮಗೋಸ್ಕರ ಬೇಡಿಕೊಳ್ಳುವೆನು. ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು, ಸತ್ಯದ ಆತ್ಮ, ವಕೀಲನನ್ನು ಕೊಡುತ್ತಾನೆ. ಆ ಪೋಷಕ, ಆ ಸಹಾಯಕ ಯಾರೆಂದರೆ ಸತ್ಯದ ಆತ್ಮನೇ. ನಿರಂತರ ನಿಮ್ಮೊಂದಿಗಿರಲು ಕೊಡಲಾಗುವುದು. ಲೋಕ ಆತನನ್ನು ಕಾಣುವುದಿಲ್ಲ, ಏಕೆಂದರೆ ಆತನು ಇರುವ ಸಂಗತಿಯನ್ನೇ ಅವರು ವಿಶ್ವಾಸಿಸಲಿಲ್ಲ, ಯೇಸುವನ್ನು ವಿಶ್ವಾಸಿಸಲಿಲ್ಲ. ಆದರೆ ಪರಿಶುದ್ಧಾತ್ಮನಾದರೂ ನೀವು ಅರಿತುಕೊಳ್ಳುವಿರಿ, ಆತ ನಿಮ್ಮೊಂದಿಗೆ, ನಿಮ್ಮಲ್ಲಿ ವಾಸ ಮಾಡುತ್ತಾನೆ ಎಂಬ ಅಧಿಕಾರ ಕೆಲವು ಜನ ಗುರುತಿಸದೇ ಇರುವುದರಿಂದ
ಲೋಕದ ಆಶೆಗಳಲ್ಲಿ ಇರುವುದರಿಂದ ಪರಿಶುದ್ಧಾತ್ಮನು ಹೊಂದುವುದಿಲ್ಲ. ಇಂಥ ಸಂವಹನ ಸ್ಫೂರ್ತಿ ಇಲ್ಲದ ಮಾತುಗಳನ್ನು ಅವರು ಆಡುತ್ತಾರೆ. ಪರಿಶುದ್ಧಾತ್ಮ ಹೊಂದಲಾರದವರು. ಹೊಂದಿದವರು ಪರಿಶುದ್ಧಾತ್ಮ ಶಕ್ತಿ ಕಾಣುತ್ತದೆ ಪ್ರೇರೆ, ಆದರೆ ಕೆಲವರು ಜೀವನದಲ್ಲಿ ಕಾಣುತ್ತಿಲ್ಲ ಪ್ರೇರೆ. ಯಾಕೆ ಬಲಿಪಶುಗಳಾಗಿ ಬದುಕುತ್ತಾರೆ ಕೆಲವರು? ವಾಕ್ಯ ವಿವರಿಸುತ್ತಿದೆ ನಮಗೆ. ಆದರೆ ದೇವರು ಪರಿಶುದ್ಧಾತ್ಮನ ಮೂಲಕ ಯೇಸುವನ್ನು ಅತ್ಯಂತವಾಗಿ ವಿಶ್ವಾಸಿಸಿ ಆತನಲ್ಲಿ ಸಂಶಯ ಪಡದೆ ಆತನ ಮಾತನ್ನು ಕೈಗೊಂಡು ನಡೆಯುವವರು ಯಥಾರ್ಥವಾಗಿ ತಮ್ಮನ್ನು ವಿಜಯಿಗಳನ್ನಾಗಿ ಯೇಸುವಿನ ಆತ್ಮನ ಮೂಲಕ ಮಾಡಿಕೊಳ್ಳುತ್ತಾರೆ ಪ್ರೇರೆ. ದೇವರು ತನ್ನಲ್ಲಿ ವಿಧೇಯರಾದ ಮಕ್ಕಳಿಗೆ ದೇವರ ಆತ್ಮ ನೀಡಿ ನಮ್ಮೆಲ್ಲರನ್ನು ವಿಜಯ ಮಾಡುತ್ತಾನೆ ಪ್ರೇರೆ, ಮಾಡಿದ್ದಾನೆ. ಮತ್ತು ಮುಂದೆ ಪರಿಶುದ್ಧ ಬೈಬಲ್ನಲ್ಲಿ ನೋಡುವುದಾದರೆ ದೇವರ ವಾಕ್ಯದಲ್ಲಿ ಎಫೆಸ ಪತ್ರಿಕೆ 5ನೇ ಅಧ್ಯಾಯ 18ನೇ ವಾಕ್ಯದಿಂದ 19ನೇ ವಾಕ್ಯದವರೆಗೆ ಪ್ರೇರೆ. ಎಫೆಸ 5 ಅಧ್ಯಾಯ 18ರಿಂದ 19 ಪ್ರೇರೆ. ಅಲ್ಲಿ ಹೀಗಿದೆ: ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟಿಂಗತನ ಅಂದರೆ ಬಂಡತನ ಹುಟ್ಟುತ್ತದೆ. ಆದರೆ ಪರಿಶುದ್ಧಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ಎಚ್ಚರಪಡಿಸುತ್ತಾ ನಿಮ್ಮ ಹೃದಯಗಳಲ್ಲಿ ಕ್ರಿಸ್ತ ಯೇಸುವಿಗೆ ತಂದೆ ದೇವರಿಗೆ ಪರಿಶುದ್ಧಾತ್ಮ ಮೂಲಕ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಇರಿ ಎಂದು. ಹೀಗೆ ನೀವು ಯಾವಾಗಲೂ ಪರಿಶುದ್ಧಾತ್ಮ ತುಂಬಿರುವಾಗ ನಿಮ್ಮ ಮಾತುಗಳು, ನೀವು ಮಾಡುವ ಎಲ್ಲದರ ಮೇಲೆ ನೀವು ಪರಿಶುದ್ಧಾತ್ಮನ ದೇವರ ಅಸಾಧಾರಣವಾದ ಅಲೌಕಿಕವಾದ ಸ್ವರ್ಗ ಶಕ್ತಿ ಹೊಂದಿಕೊಳ್ಳುತ್ತೀರಿ ಪ್ರೇರೆ, ಬರಮಾಡಿಕೊಳ್ಳುತ್ತೀರಿ. ಹಾಲೆಲೂಯ, ಸ್ತೋತ್ರ ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ. ಹೀಗೆ ಪರಿಶುದ್ಧ ದೇವರ ಆತ್ಮನು ನಮ್ಮಲ್ಲಿ ವ್ಯತ್ಯಾಸ ಉಂಟು ಮಾಡುತ್ತಾನೆ ಪ್ರೇರೆ. ವಿಶ್ವಾಸಿಗಳ ಜೀವನದಲ್ಲಿ ಲೋಕದ ಜನರ ನಮ್ಮ ಮಧ್ಯೆ ವ್ಯತ್ಯಾಸ ಇರುತ್ತದೆ. ಪರಿಶುದ್ಧಾತ್ಮ ದೇವರ ಶಕ್ತಿಯಾಗಿದ್ದಾನೆ ಪ್ರೇರೆ, ವ್ಯಕ್ತಿಯಾಗಿದ್ದಾನೆ. ಆತನ ಸಂಪೂರ್ಣ ಮಹಿಮೆ ಮತ್ತು ಶಕ್ತಿ ಯೇಸುವಿನಲ್ಲಿ ವಿಧೇಯತೆ ತೋರುವುದರ ಮೂಲಕ, ವಾಕ್ಯ ಕೈಗೊಂಡು ನಡೆಯುವುದರ ಮೂಲಕ, ದೇವರ ಪರಿಶುದ್ಧಾತ್ಮದಿಂದ ಪಟ್ಟಿರುವ ಈ ವಾಕ್ಯವನ್ನು ಅನುಸರಿಸುವುದರ ಮೂಲಕ ಪೂರ್ಣತೆಯಲ್ಲಿ ವಾಸಿಸುತ್ತಾನೆ. ಯೇಸು ಕ್ರಿಸ್ತನು ಹೇಳಿದ್ದಾನೆ ಪ್ರೇರೆ, ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 63ನೇ ವಾಕ್ಯದಲ್ಲಿ, ಜಾನ್ 6:63, ನಾನು ಆಡಿದ ಮಾತುಗಳೇ ಜೀವ ಆತ್ಮ ಆಗಿವೆ ಎಂದು. ಯೇಸು ಕ್ರಿಸ್ತನು ಆಡಿದ ಮಾತುಗಳೇ ಪ್ರೇರೆ ಜೀವ ಕೊಡುವ ದೇವರ ಆತ್ಮನನ್ನು, ಶಕ್ತಿ, ಜ್ಞಾನ, ಪರಾಕ್ರಮ, ಬಲವನ್ನು ನಮ್ಮಲ್ಲಿ ತೆಗೆದುಕೊಂಡು ಬರುತ್ತಾನೆ ಪರಿಶುದ್ಧಾತ್ಮ ಯೇಸುವಿನ ವಾಕ್ಯದ ಮೂಲಕ. ಯೇಸುವನ್ನು ಪ್ರೀತಿಸುವ ನೀನು ನಾನು ಪ್ರೇರೆ ಆತನನ್ನು ಕೈಗೊಂಡು ನಡೆಯುವ ಮಹಾಭಾಗ್ಯ, ಉನ್ನತ ಕರ್ತವ್ಯದಲ್ಲಿ ಇದ್ದೇವೆ ಎನ್ನುವ ಸತ್ಯ ಪ್ರೇರೆ. ಹಾಗಾದರೆ ನಿಮ್ಮ ಜೀವನ ಹೇಗೆ ಸಾಮಾನ್ಯವಾಗುತ್ತದೆ ಪ್ರೇರೆ? ಅಪೋಸ್ತಲರ ಪುಸ್ತಕದಲ್ಲಿ ಅಪೋಸ್ತಲರು ಇದನ್ನು ಅರ್ಥ ಮಾಡಿಕೊಂಡರು ಮತ್ತು ಯಾವಾಗಲೂ ದೇವರ ಪರಿಶುದ್ಧಾತ್ಮ ಸನ್ನಿಧಿ ಶಕ್ತಿಯಿಂದ ಸೇವೆ ಮಾಡುತ್ತಿದ್ದರು. ಅನೇಕ ವೇಳೆ ಅವರು ದೇವರ ಪರಿಶುದ್ಧಾತ್ಮ ಭರಿತರಾಗಿದ್ದರು ಎಂದು ಪವಿತ್ರ ವಾಕ್ಯದಲ್ಲಿ ಬರೆಯಲಾಗಿದೆ. ಉದಾಹರಣೆಗೆ, ವಿಶ್ವಾಸಿಗಳಲ್ಲಿ ಒಬ್ಬ ವಿಶ್ವಾಸಿ ಸ್ಟೆಫನ ಎನ್ನುವ ಭಕ್ತ ವಿಶ್ವಾಸಿ ಪ್ರೇರೆ. ಅಪೊಸ್ತಲ ಕೃತ್ಯ 6ನೇ ಅಧ್ಯಾಯ 5ನೇ ವಾಕ್ಯ ಮತ್ತು ನಂತರ ವಾಕ್ಯ 8ರಲ್ಲಿ ಹೇಳುತ್ತದೆ, ಮತ್ತು ಸ್ಟೆಫನ ನಂಬಿಕೆ ಮತ್ತು ಶಕ್ತಿಯಿಂದ ತುಂಬಿದ್ದನು, ಜನರಲ್ಲಿ ಅದ್ಭುತಗಳನ್ನು ಮಾಡಿದನು. ಅದೇ ಮಾಡಬಹುದು ಪ್ರೇರೆ ನಾವು ಕೂಡ. ದೇವಕುಮಾರ ಯೇಸುವಿನಲ್ಲಿ ದೇವರಿಗೆ ಕಳಿಸಿಕೊಟ್ಟ ಲೋಕರಕ್ಷಕ, ಆತ್ಮರಕ್ಷಕ, ದೇವರ ಪ್ರತಿರೂಪವಾಗಿರುವ ದೇವರೇ ಮಾನವಾಗಿ ನಮ್ಮ ಮಧ್ಯೆ ವಾಸ ಮಾಡುತ್ತಿದ್ದಾನೆ ಎಂಬ ನಂಬಿಕೆ ಮತ್ತು ವಿಶ್ವಾಸದಿಂದ ನಾವು ತುಂಬುವುದಾದರೆ ಆ ಅದ್ಭುತ ನಾವು ಕೂಡ ಸೂಚಕ ಕಾರ್ಯದೊಂದಿಗೆ ನೀನು ಕೂಡ ಮಾಡಬಹುದು ಪ್ರೇರೆ. ಅದೇ ಮಾಡಬಹುದಾದ ದೈವಶಕ್ತಿ ಸಾಮರ್ಥ್ಯ ಈ ಕತ್ತಲೆ ಲೋಕದಲ್ಲಿ ತಿಳಿಸಿ, ಕತ್ತಲೆಯಲ್ಲಿರುವ ಎಲ್ಲ ಜನರನ್ನು ಮರಣದಿಂದ ಜೀವಕ್ಕೆ, ಬೆಳಕಿಗೆ, ದೈವಕ್ಷೇಮಕ್ಕೆ, ಕರುಣೆಗೆ, ದೇವರ ರಾಜ್ಯಕ್ಕೆ ಸುರಕ್ಷಿತವಾಗಿ ಸ್ವಾಗತಿಸಬೇಕು ಪ್ರೇರೆ. ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ಹೀಗೆ ನೀವು ಪವಿತ್ರಾತ್ಮನ ಮತ್ತು ಶಕ್ತಿಯಿಂದ ತುಂಬಲ್ಪಡಬೇಕು ಪ್ರೇರೆ, ಯೇಸುವಿನಲ್ಲಿರುವ ವಿಶ್ವಾಸದ ಮೂಲಕ. ಹಾಲೆಲೂಯ. ಹೀಗೆ ಅಪೋಸ್ತಲ ಕೃತ್ಯಗಳಲ್ಲಿ ನೋಡುವುದಾದರೆ ಅಪೋಸ್ತಲರ ಕಾರ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯ ಹೇಳ್ತಿದೆ ಪ್ರೇರೆ. ಏನೆಂದರೆ, ಸ್ಟೆಫನನೆಂಬ ಯೇಸುವಿನ ವಿಶ್ವಾಸಿ
ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಜನರಲ್ಲಿ ಮಹತ್ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಇದ್ದನೆಂದು. ಹೌದು ಪ್ರಿಯರೇ, ನಿಮ್ಮ ಜೀವನದಲ್ಲಿ ಮತ್ತು ಸೇವೆಯಲ್ಲಿ ನೀವು ಅಸಾಧಾರಣ ಫಲಿತಾಂಶಗಳನ್ನು ಹೊಂದಬಹುದು. ಏಕೆಂದರೆ ನೀವು ಪರಿಶುದ್ಧಾತ್ಮನಿಂದ ಯೇಸುವಿನ ನಾಮದಲ್ಲಿ, ಕ್ರಿಸ್ತನ ನಾಮದಲ್ಲಿ ಶಕ್ತರಾಗಿದ್ದೀರಿ, ಬಲಪಡಿಸಲ್ಪಟ್ಟಿದ್ದೀರಿ, ಹೊಸ ಸೃಷ್ಟಿಯಾಗಿದ್ದೀರಿ, ದೇವರ ಮಕ್ಕಳಾಗಿದ್ದೀರಿ, ಅಧಿಕಾರ ಹೊಂದಿದವರಾಗಿದ್ದೀರಿ. ಆ ಯೇಸುವಿನ ಪರಿಶುದ್ಧ ಆತ್ಮನಿಂದ ಎಲ್ಲ ಲೋಕದ ವಿಷಯಗಳನ್ನು, ಸೃಷ್ಟಿಯಲ್ಲಿ ಎಲ್ಲ ವಿಷಯಗಳ ಮೇಲೆ ವಿಶೇಷ ಅಧಿಕಾರ, ಮುಕುಟವಾಗಿ, ದೇವರ ಮಗುವಾಗಿ ಯೇಸು ನಾಮದಲ್ಲಿ ಪರಿಶುದ್ಧಾತ್ಮನಿಂದ ಅಧಿಕಾರದಿಂದ ನಡೆಸಲ್ಪಡಿಸುತ್ತಿ ಎಂದು ವಿಶ್ವಾಸ ಪ್ರೇರೆ. ನಾವೆಲ್ಲರೂ ಅಂಥ ಅದ್ಭುತ ಕೃಪೆಗೆ, ಆಶೀರ್ವಾದಕ್ಕೆ, ಅಸಾಧಾರಣ ದೇವರ ಶಕ್ತಿಯೊಳಗೆ, ಪವಿತ್ರಾತ್ಮ ಜೀವನದೊಳಗೆ, ಈ ಲೋಕದಲ್ಲಿ ಪಾಪ ಶಾಪವನ್ನು, ಮರಣವನ್ನು ಒಡೆದು ಹಾಕುವ ವ್ಯತ್ಯಾಸವುಳ್ಳ ಜೀವನದೊಳಗೆ ನಾವೆಲ್ಲರೂ ಪ್ರವೇಶವಾಗುವಂತೆ ತಂದೆಯಾದ ದೇವರು ತನ್ನ ಪ್ರಿಯ ಕುಮಾರ, ಲೋಕರಕ್ಷಕ, ಒಡೆಯ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಾತ್ಮನ ಮೂಲಕ ನಮ್ಮೆಲ್ಲರನ್ನು ನಡೆಸಿ, ಅನುಗ್ರಹಿಸಿ, ಆಶೀರ್ವದಿಸಿ, ಬಲಪಡಿಸಲಿ, ಸ್ಥಿರಪಡಿಸಲಿ. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಂಡು ಪ್ರಾರ್ಥನೆಯ ಮೂಲಕ ಈ ವಾಕ್ಯ ಭಾಗವನ್ನು ಮುಕ್ತಾಯ ಮಾಡಿಕೊಳ್ಳೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರೇ, ಅದ್ಭುತವಾದ ಸಮಯ ನಮಗೆ ನೀಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರಿಯ ಕುಮಾರ ರಕ್ತದಿಂದ ನಮ್ಮನ್ನು ತೊಳೆದಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಪವಿತ್ರ ನಾಮ ಕೀರ್ತನೆ ಹಾಡುವಾಗ, ನಿಮ್ಮ ಆತ್ಮ ಸನ್ನಿಧಿಯನ್ನು ಸ್ವಾಗತಿಸುವಾಗ, ಆ ಪರಾಕ್ರಮ, ಆ ನಿಮ್ಮ ಚಿರಂಜೀವಿ ಆತ್ಮದಿಂದ ಯೇಸುವನ್ನು ಸತ್ತವರೊಳಗಿಂದ ಪುನಃ ಜೀವಂತ ಮಾಡಿದ ನಿಮ್ಮ ಆತ್ಮದಿಂದ ನಮ್ಮೆಲ್ಲರನ್ನು ತುಂಬಿಸಿ ನಿಮ್ಮ ಮಹಿಮಾ ಸ್ಥಳಕ್ಕೆ, ಲೋಕಕ್ಕೆ ನಮ್ಮೆಲ್ಲರನ್ನು ತೆಗೆದುಕೊಂಡು ಹೋಗಬೇಕೆಂದು ಪ್ರಾರ್ಥಿಸ್ತೇವೆ ಪ್ರಭು. ಈ ಹಾಡಿನಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬ ಮಗ, ಮಗಳು ದೇಹದಲ್ಲಿರುವ ಎಲ್ಲ ಅನಾರೋಗ್ಯ, ಎಲ್ಲ ಸಂಕೋಲೆಗಳು, ಎಲ್ಲ ಪಿಶಾಚಿ ಬಂಧನಗಳು, ಎಲ್ಲ ದುಃಖಗಳು ನಾಶವಾಗಲೆಂದು ಘೋಷಿಸುತ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ಬನ್ನಿರಿ ಪ್ರೇರೆ, ಒಂದು ಹಾಡಿನ ಮೂಲಕ ದೇವರ ನಾಮವನ್ನು ಮಹಿಮೆಪಡಿಸಿಕೊಳ್ಳೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ. ಯುದ್ಧವೀರರು ನಾವು, ಯುದ್ಧವೀರರು, ಯುದ್ಧವೀರರು ನಾವು, ಯುದ್ಧವೀರರು, ಅಪವಾದಿಯ ಎದುರಿಸುವ ಆತ್ಮ ಖಡ್ಗ ಯೋಧರು, ಅಪವಾದಿಯ ಎದುರಿಸುವ ಆತ್ಮ ಖಡ್ಗ ಯೋಧರು. ಭಯಪಡೆವು, ಜಡಿಯೆವು, ಭಯಪಡೆವು, ಜಡಿಯೆವು. ಮಹಿಮಾತ್ಮ ಹೊಂದಿದ ಪ್ರಾರ್ಥನಾ ಯೋಧರು, ಮಹಿಮಾತ್ಮ ಹೊಂದಿದ ಪ್ರಾರ್ಥನಾ ಯೋಧರು. ಯುದ್ಧವೀರರು ನಾವು, ಯುದ್ಧವೀರರು, ಯುದ್ಧವೀರರು ನಾವು, ಯುದ್ಧವೀರರು. ಕೃಪೆಗೆ ಆಧಾರವಾದ ಆತ್ಮ ಹೊಂದಿರುವೆವು, ಹೇಡಿ ಆತ್ಮ ಹೊಂದಿ ಗುಲಾಮರಾಗಲಾರೆವು. ಕೃಪೆಗೆ ಆಧಾರವಾದ ಆತ್ಮ ಹೊಂದಿರುವೆವು, ಹೇಡಿ ಆತ್ಮವ ಹೊಂದಿ ದಾಸರಾಗಿರಲಾರೆವು. ಬಲಹೀನತೆಯಲ್ಲಿ ನಾವು ಬಲವಂತರಾಗಿರುವೆವು. ಆಮೇನ್. ಯೇಸುನಾಮದಲ್ಲಿ ಬಲಹೀನತೆಯಲ್ಲಿ ನಾವು ಬಲವಂತರಾಗಿರುವೆವು. ಶಕ್ತಿವಂತನಾದ ಯೇಸು ನಮ್ಮಲ್ಲಿ ನಿಂತಿರುವಾಗ, ಶಕ್ತಿವಂತನಾದ ಯೇಸು ನಮ್ಮಲ್ಲಿ ನಿಂತಿರುವಾಗ. ಯುದ್ಧವೀರರು ನಾವು, ಯುದ್ಧವೀರರು, ಯುದ್ಧವೀರರು ನೀವು, ಯುದ್ಧವೀರರು. ವಿಶ್ವಾಸ ಎನ್ನೊಡಾಲು ಕೈಯಲ್ಲಿ ಹಿಡಿದುಕೊಂಡು ಮಹಿಮ ಶಿರಸ್ತ್ರಾಣವನ್ನು ಯೇಸು ಮೂಲಕ ಹೊಂದಿರುವೆವು. ವಿಶ್ವಾಸ ಎನ್ನೊಡಾಲು ಕೈಯಲ್ಲಿ ಹಿಡಿದುಕೊಂಡು ಮಹಿಮೆ ಶಿರಸ್ತ್ರಾಣವನ್ನು ಯೇಸು ಮೂಲಕ ಹೊಂದಿರುವೆವು. ಸರ್ವಾಂಗ ಕವಚವನ್ನು ಧರಿಸಿಕೊಂಡಿರುವೆವು. ಆಮೇನ್.
ಸರ್ವಾಂಗ ಕವಚವನ್ನು ಧರಿಸಿಕೊಂಡಿರುವೆವು. ಜೀವಿತ ದೇವರ ಪುತ್ರನೇ, ಜಯ ನಮಗೆ ನೀಡಿದನು. ದೇವರ ಪುತ್ರಾತ್ಮನೇ, ಜಯ ನಮಗೆ ನೀಡಿದನು. ಯುದ್ಧ ವೀರರು ನಾವೆಲ್ಲ, ಯುದ್ಧ ವೀರರು. ಯೇಸುವಿನಲ್ಲಿ ವಿಶ್ವಾಸವಿಟ್ಟ ಪ್ರತಿಯೊಬ್ಬರು ಯುದ್ಧ ವೀರರು ನಾವೆಲ್ಲ, ಯುದ್ಧ ವೀರರು. ಮಹಿಮಾತ್ಮನ ಹೊಂದಿರುವ ಪ್ರಾರ್ಥನೆ ಯೋಧರು, ದೇವರಾತ್ಮನ ಹೊಂದಿರುವ ಪ್ರಾರ್ಥನೆ ಯೋಧರು. ಭಯಪಡೆವು ಸೈತಾನನೇ, ಹಿಂದಿರುಗಿ ಓಡಲಾರೆವು. ಭಯಪಡೆವು ಸೈತಾನನ ಜನರೇ, ನಾವು ಹಿಂದಿರುಗಿ ಓಡಲಾರೆವು. ಅಪವಾದಿಯ ಎದುರಿಸುವ ದೇವರ ವಾಕ್ಯ ಖಡ್ಗ ಯೋಧರು ನಾವೆಲ್ಲ. ಸೈತಾನನ ಎದುರಿಸುವ ಆತ್ಮ ಖಡ್ಗ ಯೋಧರು. ಯುದ್ಧ ವೀರರು ನಾವು, ಯುದ್ಧ ವೀರರು, ಯುದ್ಧ ವೀರರು ನಾವೆಲ್ಲ, ಯುದ್ಧ ವೀರರು. ಹೋಸನಾ ಹೋಸನಾ ಹೋಸನ ಯೋಧರಾಗಿ ಸಾಗಿ ಹೋಗುವೆವು. ಏಸಪ್ಪ ಏಸಪ್ಪ ಕ್ರಿಸ್ತೇಸಪ್ಪ, ನಿಮ್ಮ ಯೋಧರಾಗಿ ಸಾಗಿ ಹೋಗುವೆವು. ಆಮೇನ್. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಪ್ರೇರೆ, ಅದ್ಭುತವಾದ ಯುದ್ಧ ವೀರ ಎನ್ನುವಂಥ ಪ್ರಾರ್ಥನಾ ಆತ್ಮಾಭಿಷೇಕವುಳ್ಳ ಹಾಡನ್ನು ಆಡಿಕೊಂಡೆವು. ದೇವರು ಅದರ ಪ್ರಕಾರ ನಮ್ಮೆಲ್ಲರನ್ನು ಆಶೀರ್ವದಿಸ್ತಾನೆ. ಪ್ರೇರೆ, ವಿಶ್ವಾಸಿ ಲೋಕವನ್ನು, ಶರೀರವನ್ನು, ಪಿಶಾಚಿಯನ್ನು ಜಯಿಸೋಣ. ಪ್ರೇರೆ, ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡಿಕೊಡೋಣ. ಯೇಸುವೇ ಸ್ತೋತ್ರ. ಪ್ರೇಸ್ ದ ಲಾರ್ಡ್. ಪ್ರಾರ್ಥನೆ. ಆತ್ಮಸ್ವರೂಪನಾದ ಪ್ರಿಯ ತಂದೆಯಾದ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಸ್ತೋತ್ರ. ಯೇಸು ನಾಮದಲ್ಲಿ ಜೀವಿಸುವ ಏಕದೇವರೇ, ಹೌದು ಪ್ರಭು ದೇವರೇ, ನಿಮ್ಮಂಥ ದೇವರು ಆದಿಯಿಂದಲೂ ನಾವು ನೋಡಲಿಲ್ಲ, ಮುಂದೆಯೂ ನೋಡುವುದಿಲ್ಲ. ದೇವರ ನಿಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ. ಹೌದು ಪ್ರಭುವೇ, ತಂದೆ ಯೆಹೋವನೇ, ಯೇಸು ಕ್ರಿಸ್ತನೇ, ನೀವೇ ನಮ್ಮ ಸೃಷ್ಟಿಕರ್ತ, ರಕ್ಷಕ, ಪೋಷಕ. ನಿಮ್ಮ ಪ್ರಿಯ ಕುಮಾರನಾಗಿ ಲೋಕದಲ್ಲಿ ಕಾಣಿಸಿಕೊಂಡು ನಮ್ಮ ಎಲ್ಲ ಮಾನವರ ಪಾಪ ಶಾಪಗಳನ್ನು ಯೇಸು ಕ್ರಿಸ್ತನ ಆಗಿ ಪ್ರಿಯ ಕುಮಾರರಾಗಿ ನಿಮ್ಮ ದೇಹದ ಮೇಲೆ ಹಾಕಿಕೊಂಡು ಅವುಗಳನ್ನು ಸಮಾಧಿ ಮಾಡಿ 3ನೇ ದಿನ ಮೃತ್ಯುಂಜಯನಾಗಿ ಎದ್ದಿರಿ ಸ್ವಾಮಿ. ಒಡೆಯನೇ, ಎಬ್ಬಿಸಲ್ಪಟ್ಟ ನಂತರ ಸ್ವರ್ಗಕ್ಕೆ ಹೋಗಿ ನಿಮ್ಮನ್ನು ವಿಶ್ವಾಸ ಪ್ರತಿಯೊಬ್ಬರನ್ನು ಮೇಲೆ, ಅವರ ಮೇಲೆ ಆ ಜಯದ ಆತ್ಮನನ್ನು ಕಳುಹಿಸಿ, ಆ ಪಾಪ ಶಾಪ ಮರಣ ಕೋಪ ಸೈತಾನನ ಜಯಿಸುವ ಆತ್ಮ ಕಳುಹಿಸಿದಿರಿ ಸ್ವಾಮಿ. ಬಂಧನವನ್ನು ಮುರಿಯುವ ಆತ್ಮ, ಮಹಿಮಾತ್ಮ, ನಿತ್ಯ ದೇವ ನಿಮ್ಮಂತೆ ಜೀವಿಸುವ ಚಿರಂಜೀವಿ ಆತ್ಮನನ್ನು ಯೇಸು ಕ್ರಿಸ್ತನ ಮೂಲಕ ಭೂಲೋಕದಲ್ಲಿರುವ ನಮ್ಮ ಮೇಲೆ ಕಳುಹಿಸಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮನನ್ನು ನಮ್ಮೆಲ್ಲರಲ್ಲಿ ಜೀವಿಸಲು, ನನ್ನಲ್ಲಿ ಜೀವಿಸಲು ನಿಮ್ಮ ಪ್ರೀತಿಗೆ ಧನ್ಯವಾದ ಹೇಳ್ತೀನಿ ತಂದೆ. ಈಗ ನಾನು ನಿಮ್ಮ ಮಕ್ಕಳೆಲ್ಲರೂ, ವಾಕ್ಯ ಕೇಳುವರೆಲ್ಲರೂ ನಿಮ್ಮ ಪರಿಶುದ್ಧಾತ್ಮನ ಶಕ್ತಿಯಿಂದ ಯೇಸು ಕ್ರಿಸ್ತ ನಾಮದಲ್ಲಿ ತುಂಬಿಕೊಳ್ಳುವಂತ ಅನುಗ್ರಹಿಸಿರಿ. ಎಲ್ಲವನ್ನು ಮಾಡಲು ನಮಗೆ ನಿಮ್ಮ ಮಹಿಮೆಯನ್ನು ಈ ಲೋಕಕ್ಕೆ ತೋರ್ಪಡಿಸಲು ನಿಮ್ಮ ಮಹಿಮೆಯಿಂದ ನಮ್ಮೆಲ್ಲರನ್ನು ತುಂಬಿರಿ ಯೇಸಪ್ಪ. ನಮ್ಮ ಆರೋಗ್ಯ, ನಮ್ಮ ಕುಟುಂಬಗಳು, ನಮ್ಮ ಸೇವೆ, ಹಣಕಾಸು, ಸಾಕ್ಷಿ ಜೀವಿತ, ಉದ್ಯೋಗ, ನಮ್ಮೆಲ್ಲರ ಪ್ರಪಂಚದ ಆಗು ಹೋಗುಗಳಲ್ಲಿ ಯೇಸಪ್ಪ ನಿಮ್ಮ ಹೆಸರಿನಲ್ಲಿ ಧನಾತ್ಮಕ ವಿಶೇಷ ಬದಲಾವಣೆಗಳನ್ನು ಮಾಡಲು, ಅದ್ಭುತ ಸೂಚಕ ಮಹತ್ ಕಾರ್ಯ ಮಾಡಲು, ಪರಾಕ್ರಮ ಪರಲೋಕ ಶಕ್ತಿಯಿಂದ ನಮ್ಮೆಲ್ಲರನ್ನು ತುಂಬಿ ಸ್ಟೆಫನನಂತೆ ನಿಮ್ಮ ಸನ್ನಿಧಿಯೊಳಗೆ, ಜೀವಜಲದೊಳಗೆ, ಬೆಳಕಿನೊಳಗೆ ನಡೆಸಲು ಪರಿಶುದ್ಧಾತ್ಮನಿಂದ ಅಧಿಕಾರ ನೀಡಿರಿ ತಂದೆ. ಅಂತ ಅಧಿಕಾರ ನೀಡಿದ್ದಕ್ಕಾಗಿ ನಿಮ್ಮೆಲ್ಲ ಮಕ್ಕಳಿಗೆ, ನಮಗೆ ಸಕಲ ಸ್ತೋತ್ರ, ಘನ, ಮಾನ, ಕೃತಜ್ಞತೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಜೀವವುಳ್ಳ ಸರ್ವಶಕ್ತ ಆರೋಗ್ಯದಾಯಕ ತಂದೆ ದೇವರೇ, ಆಮೇನ್, ಆಮೇನ್, ಆಮೇನ್. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಗೋಸ್ಟ್. ಒಂದನೇ ತ್ರೇಯಕ ದೇವರೇ. ಪ್ರೇರೆ, ಇಲ್ಲಿವರೆಗೆ ಅದ್ಭುತ ಸ್ವರೂಪನಾದ ದೇವರ, ಆಲೋಚನಾಕರ್ತನಾದ ದೇವರ, ಪರಾಕ್ರಮ ದೇವರ, ನಿತ್ಯನಾದ ತಂದೆಯಾದ ದೇವರ, ಸಮಾಧಾನ ಪ್ರಭು ದೇವರ ವಾಕ್ಯವನ್ನು ಕೇಳಿದೆವು. ಪ್ರೇರೆ, ಇಷ್ಟವಾಗಿದ್ದರೆ ಪರಿಚಯ ಮಾಡಿರಿ. ಇನ್ನೊಂದು ಸಾರಿ ಪ್ರಾರ್ಥನಾ ರೂಪವಾಗಿ ಕೇಳಿರಿ. ತಂದೆ, ಕುಮಾರ, ಪರಿಶುದ್ಧಾತ್ಮ ನಿಮ್ಮನ್ನು ಅನುಗ್ರಹಿಸಲಿ. ಮುಂದಿನ
ವಾಕ್ಯ ಭಾಗದ ಭೇಟಿ ಹೋಗೋಣ ಪ್ರೇರೆ. ಅಲ್ಲಿವರೆಗೆ ಕೃಪಾಕ್ಷೇಮ ನಿಮ್ಮೊಂದಿಗಿರಲಿ. ಆಮೇನ್.